ಕೊಡ್ತೀನಿ. 21 ಮಾರ್ಚ್ 2025ಕ್ಕೆ SSLC ಪ್ರಥಮ ಭಾಷೆ ಕನ್ನಡದಲ್ಲಿ ನೀವೆಲ್ಲ ಬೋರ್ಡ್ ಎಕ್ಸಾಮನ್ನು ಫೈನಲ್ ಎಕ್ಸಾಮನ್ನು ಬರಿತಾ ಇದ್ದೀರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 10 ಮಾರ್ಕ್ಸ್ಗೆ ಬರ್ತಕ್ಕಂಥ 6 ಬಹು ಆಯ್ಕೆ ಪ್ರಶ್ನೆಗಳು, 4 ಅನುರೂಪತ ಅಂದರೆ ಸಂಬಂಧೀಕರಣ ಪ್ರಶ್ನೆಗಳು, ಅದನ್ನೆಲ್ಲ ಅಷ್ಟು ಕೂಡ ಒಂದೇ ವಿಡಿಯೋವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಷ್ಟು ನೋಡಿದರೆ ಸಾಕು 10ಕ್ಕೆ 10 ಅಂಕಗಳನ್ನು ಆರಾಮಾಗಿ ಪಡಿತೀರಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ವಿಡಿಯೋಗಳು SSLC ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ತೆಗೆದಂತಕ್ಕಂಥ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಜಾಯ್ನ್ ಆಗೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ಲಿಂಕನ್ನು ನಮ್ಮ ಗ್ರೂಪ್ಗಳಲ್ಲಿ ನಾವು ಫಸ್ಟ್ ಆಗಿ ಶೇರ್ ಮಾಡ್ತೀವಿ. ಫಸ್ಟ್ ಗೊತ್ತಿರಲಿ, ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ 49, ಅದರಲ್ಲಿ ಸ್ವರಗಳ ಸಂಖ್ಯೆ 13, ವ್ಯಂಜನಗಳು 34, ಯೋಗವಾಹಗಳು 2. ಮತ್ತೆ ಸ್ವರಗಳಲ್ಲಿರ್ತಕ್ಕಂಥ ಹೃಸ್ವಸ್ವರಗಳು 6, ದೀರ್ಘಸ್ವರ 7, ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕಗಳು 5, ಅವರ್ಗೀಯ ವ್ಯಂಜನಗಳು 9, ಅನುಸ್ವಾರ ವಿಸರ್ಗ. ಹೃಸ್ವಸ್ವರಗಳು ಅ, ಇ, ಉ, ರಿ, ಎ, ಓ. ದೀರ್ಘಸ್ವರಗಳು ಆ, ಇ, ಉ, ಎ, ಐ, ಓ, ಔ. ಅಲ್ಪಪ್ರಾಣಗಳು ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಮಹಾಪ್ರಾಣಗಳು ಖ, ಘ, ಝ, ಝ, ಢ, ಢ, ಥ, ಧ, ಫ, ಭ. ಅನುನಾಸಿಕಗಳು ಂಗ, ಯ, ನ, ನ, ಮ. ಅವರ್ಗೀಯ ವ್ಯಂಜನಗಳು ಯ, ರ, ಲ, ವ, ಶ, ಸ ಅಂತ ಕರೀತಾರೆ. ಸೊ ನಿಮಗೆ ಈ ಕೋಷ್ಟಕದ ಮೇಲೆ ಬಹಳ ಪ್ರಶ್ನೆಗಳು ಬರ್ತಾವೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ಸ್ವರಗಳು 13, ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಹೃಸ್ವಸ್ವರಗಳು 6 ಇದಾವೆ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳು ದೀರ್ಘಸ್ವರ ಅಂತೀವಿ 7 ಇದಾವೆ. ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗುವ ಅಕ್ಷರಗಳ ಯೋಗವಾಹಕಗಳು ಅವುಗೆ 2 ಅದಾವ, ಅನುಸ್ವಾರ ವಿಸರ್ಗ. ಆಮೇಲೆ ಐ ಮತ್ತು ಸಂಧ್ಯಾಕ್ಷರಗಳು ಅವೆರಡು ನೆನಪಿಟ್ಕೊಡ್ರಿ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳ ವ್ಯಂಜನಗಳು 34, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮಹಾಪ್ರಾಣಗಳು 10, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮಹಾಪ್ರಾಣಗಳು 10, ನಾಸಿಕ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು 5, ಅನುನಾಸಿಕ ಅಂತೀವಿ. ಓಕೆನಾ? ಸೊ ಇಷ್ಟು ನೀವು ವರ್ಣಮಾಲೆಯ ಮೇಲೆ ಒಂದು ಪ್ರಶ್ನೆ ಆರಾಮಾಗಿ ಪಡಿತೀರಿ. ಇನ್ನು ನಾಮಪದಗಳಿಗೆ ಹೋಗೋಣ. ಅಲ್ಲಿನೂ ಕೂಡ ನಿಮಗೆ 1 ಮಾರ್ಕ್ಸ್ ಆಗಿ ರೂಢನಾಮಗಳು, ಅಂಕಿತ ನಾಮಗಳು, ಅನ್ವರ್ಥ ನಾಮಗಳು ಬಂದೇ ಬರ್ತಕ್ಕಂಥ ಪ್ರಶ್ನೆ. ಒಂದು ಸಿಂಪಲ್ ಟ್ರಿಕ್ಸ್ ನೆನಪಿಟ್ಕೊಡ್ರಿ. ರೂಢಿಯಿಂದ ಬಂದ ಪದಗಳೆಲ್ಲವುಗಳು ಕೂಡ ರೂಢನಾಮಕ್ಕೆ ಉದಾಹರಣೆ ಆಗ್ತಾವ. ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸರುಗಳನ್ನೆಲ್ಲ ಅಂಕಿತ ನಾಮನೆ ಅಂತ ಕರಿತೀವಿ. ಅರ್ಥಕ್ಕನುಗುಣವಾಗಿ ಬಂದ ಹೆಸರುಗಳೆಲ್ಲ ಅನ್ವರ್ಥ ನಾಮ ಅಂತಾನೆ ಕರಿತೀವಿ. ನದಿ, ಪರ್ವತ, ಊರು, ದೇಶ, ಮನುಷ್ಯ, ಶಾಲೆ, ಬೆಟ್ಟ ಇವೆಲ್ಲ ಕೂಡ ರೂಢನಾಮಕ್ಕೆ ಉದಾಹರಣೆ. ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ, ರಾಮ, ಶಬರಿ, ದ್ರೋಣ ಇವರೆಲ್ಲ ಯಾರಪ್ಪ ಅಂತಂದರೆ ಅಂಕಿತ ನಾಮಗಳು. ಇನ್ನು ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ, ಕುರುಡ, ಎಳವ, ಶಿಕ್ಷಕ, ವಿದ್ಯಾರ್ಥಿ ಇವೆಲ್ಲ ಏನಪ್ಪ ಅಂದರೆ ಅನ್ವರ್ಥಕ ನಾಮಗಳು. ಸ್ವಲ್ಪ ಇಲ್ಲಿ ಆತ್ಮಾರ್ಥಕ ಸರ್ವನಾಮಗಳು ತಾವು ನೆನಪಿಟ್ಕೊಡ್ರಿ. ಆಮೇಲೆ ಪುರುಷವಾಚಕದಲ್ಲಿರ್ತಕ್ಕಂಥದ್ದು ಉತ್ತಮ ಪುರುಷ ನಾನು ನಾವು, ಮಧ್ಯಮ ಪುರುಷ ನೀನು ನೀವು, ಪ್ರಥಮ ಪುರುಷಗಳು ಅವನು ಅವರು ಅದು ಇವನು ಇವು ಅವಳು ಇವಳು. ಆಮೇಲೆ ಪ್ರಶ್ನಾರ್ಥಕ ಸರ್ವನಾಮಗಳು ಯಾರು, ಏನು, ಯಾವುದು, ಯಾರಿಗೆ, ಯಾವವು, ಎಲ್ಲಿ, ಯಾಕೆ. ಇನ್ನು ಆತ್ಮಾರ್ಥಕ ಸರ್ವನಾಮಗಳು ತಾನು, ತಾವು, ತನ್ನ, ತಮ್ಮ, ತಮಗೆ, ತಮ್ಮಲ್ಲಿ, ತಮಗಾಗಿ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಗುಣವಾಚಕಗಳ ಮೇಲೇನೂ ಕೂಡ ಪ್ರಶ್ನೆಗಳು ಬರ್ಬೋದು. ವಸ್ತು, ವ್ಯಕ್ತಿಯ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ವಾಚಕ ಪದಗಳನ್ನು ನಾವು ಗುಣವಾಚಕ ಅಂತ ಕರಿತೀವಿ. ಉದಾಹರಣೆ ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು, ಸಣ್ಣ, ಚಿಕ್ಕ. ಭಾವನಾಮ ಅಂದ್ರೆ ವಸ್ತು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸುವ ಪದಗಳು. ಕೆಂಪು, ಹಿರಿಮೆ, ನೋಟ, ಮಾಟ, ಆಟ, ಬಿಳುಪು. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳನ್ನು ಹೇಳುವ ಶಬ್ದಗಳು. 1, 2, 3, 4, 5 ಇವು ಸಂಖ್ಯೆವಾಚಕಗಳು. ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳು. 1 ಸಂಖ್ಯಾವಾಚಕ, 1ನೇಯ ಸಂಖ್ಯೆಯ ವಾಚಕ. 2 ಸಂಖ್ಯಾವಾಚಕ, 2ನೇಯ ಸಂಖ್ಯೆಯ ವಾಚಕ. ಅದು ನೆನಪಿಟ್ಕೊಡ್ರಿ. ನೇ ಅಂತ ಏನಾಗ್ತದೆ ಬರ್ತದೆ. ಇಲ್ಲಿ 5 ಇದ್ದಾರೆ, 2 ಇದ್ದಾರೆ, 3 ಇವರೆಲ್ಲ ಸಂಖ್ಯೆಯ ವಾಚಕಗಳು. ಇನ್ನು ದಿಕ್ಕುಗಳನ್ನು ಸೂಚಿಸೋದು ದಿಗ್ವಾಚಕಗಳು. ಸೊ 8 ಬರ್ತಾವ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಈಶಾನ್ಯ, ವಾಯವ್ಯ, ಆಗ್ನೇಯ, ನೈಋತ್ಯ, ಮೂಡನ, ಪಡುವನ, ತೆಂಕನ, ಬಡಗನ. ಅದು ನೆನಪಿರಲಿ. ಆಮೇಲೆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳೋ ಶಬ್ದಗಳೆಲ್ಲ ಪರಿಮಾಣ ವಾಚಕಗಳು ಅಂತ ಕರಿತೀವಿ. ಅದು ಅಷ್ಟು, ಇಷ್ಟು, ಹಲವು, ಅನಿತು, ಇನಿತು ಎಲ್ಲ ಏನಾಗ್ತದಪ್ಪ ಅಂದ್ರೆ ಇದರಲ್ಲಿ ಬರ್ತಾವೆ. ವಿಭಕ್ತಿ ಪ್ರತ್ಯಯಗಳು ವೆರಿ ಮೋಸ್ಟ್ 1 ಮಾರ್ಕಸ್ ನಿಮಗೆ ಗ್ಯಾರಂಟಿಯಾಗಿ ಕೇಳ್ತಾರೆ. ಫಸ್ಟ್ ಹೊಸಗನ್ನಡ ಪ್ರತ್ಯಯ ಬೈಪೇಟ್ ಮಾಡಬೇಕು, ಕಾರಕರ್ತ ಬೈಪೇಟ್ ಮಾಡಬೇಕು, ಉದಾಹರಣೆ ನೋಡಬೇಕು, ಹಳಗನ್ನಡ ಪ್ರತ್ಯಯ ನೋಡಬೇಕು, ಅದಕ್ಕಿರ್ತಕ್ಕಂಥ ಉದಾಹರಣೆ.
ಪ್ರಥಮ ಉ ಕರ್ತೃಕಾರಕಾರ್ಥ, ದ್ವಿತೀಯ ಅನ್ನು ಕರ್ಮಕಾರಕಾರ್ಥ, ತೃತೀಯ ಇಂದ ಕರ್ಣಕಾರಕಾರ್ಥ, ಚತುರ್ಥಿ ಗೆ ಇಗೆ ಕೆ ಸಂಪ್ರದಾನ, ಪಂಚಮಿ ದೆಸೆಯಿಂದ ಅಪಾದಾನ, ಷಷ್ಠಿ ಅ ಸಂಬಂಧ, ಸಪ್ತಮಿ ಅಲ್ಲಿ ಅಧಿಕರಣ. ಹಳಗನ್ನಡದಲ್ಲಿ ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ ಇದಂ ಇಂದೆ, ಚತುರ್ಥಿ ಗೆ ಕೆ, ಪಂಚಮಿ ಅತ್ತನಿ, ಷಷ್ಠಿ ಅ, ಸಪ್ತಮಿ ಓಳ್. ಈ ಸಾವಿತ್ರಿಯಿಂದ ಉದಾಹರಣೆದಲ್ಲ, ಇದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ. ಇನ್ನು ವಿದ್ಯಾರ್ಥಕಗಳಂದ್ರೆ ನಿಮಗೆ ಗೊತ್ತಿರಬೇಕು, ಆಶೀರ್ವಾದ, ಆಜ್ಞೆ, ಆರೈಕೆ, ಅಪ್ಪನೆ ಸೂಚಿಸೋ ಪದಗಳೆಲ್ಲವೂ ವಿದ್ಯಾರ್ಥಕಗಳು. ಲಾಸ್ಟ್ ಸನ್ನಿಧಿಯಿಂದ ಮುಗಿತಾವ. ಫಾರ್ ಎಕ್ಸಾಂಪಲ್ ಮಾಡಲಿ ಅನ್ನೋದು ವಿದ್ಯಾರ್ಥಕ. ಆಮೇಲೆ ಮಾಡಲಿ ಇದ್ರ ನಿಷೇಧಾರ್ಥಕ ಮಾಡನು, ಅಂದ್ರೆ ಕ್ರಿಯೆ ನಡೆಯಲಿಲ್ಲ ಅಥವಾ ಕ್ರಿಯೆ ನಡೆಯೋದಿಲ್ಲ ಅಂತ ಸೂಚಿಸೋದು ನಿಷೇಧಾರ್ಥಕ. ಸಂಭಾವನಾರ್ಥಕ ಅಂದ್ರೆ ಕ್ರಿಯೆಯಲ್ಲಿ ಸಂಶಯ ಅಥವಾ ಊಹೆ ಇರ್ತದ. ಅಂದ್ರೆ ಮಾಡಲಿ ವಿದ್ಯಾರ್ಥಕ, ಮಾಡನು ನಿಷೇಧಾರ್ಥಕ, ಮಾಡಿಯಾನು ಇದು ಸಂಭಾವನಾರ್ಥಕ, ಮಾಡಿಯಾರು ಸಂಭಾವನಾರ್ಥಕ, ಮಾಡನು ಏಕವಚನ, ಮಾಡರು ಬಹುವಚನ, ಅದು ಗೊತ್ತಿರಲಿ. ತಿನ್ನಲಿ ವಿದ್ಯಾರ್ಥಕ, ತಿನ್ನಳು ತಿನ್ನನು ಎಸ್ ಇದು ನಿಷೇಧಾರ್ಥಕ, ತಿಂದಾಳು ತಿಂದಾರು ತಿಂದೀತು ಇದು ಸಂಭಾವನಾರ್ಥಕ. ಓದಲಿ ವಿದ್ಯಾರ್ಥಕ, ಓದನು ಓದರು ಓದದು ನಿಷೇಧಾರ್ಥಕ, ಓದಿಯಾನು ಓದಿಯಾರು ಓದೀತು ಇದು ಸಂಭಾವನಾರ್ಥಕ. ನೋಡಲಿ ನೋಡಿರಿ ವಿದ್ಯಾರ್ಥಕ, ನೋಡನು ನೋಡರು ನಿಷೇಧಾರ್ಥಕ, ನೋಡಿಯಾನು ನೋಡಿಯಾರು ಸಂಭಾವನಾರ್ಥಕ. ಇಲ್ಲಿಂದ ಒಂದು ಪ್ರಶ್ನೆ ನಿಮ್ಗೆ ಆರಾಮಾಗಿ ಏನಾಗ್ತದಪ್ಪ ಅಂದ್ರೆ ಬರ್ತದೆ. ನೆಕ್ಸ್ಟ್ ಹೋಗೋಣ ಸಂಧಿಗಳಿಗೆ. ಸೊ ಇಲ್ಲಿ ಲೋಪ ಸಂಧಿಗೆ ಇಷ್ಟು ಉದಾಹರಣೆಗೆ ನೆನಪಿಟ್ಕೊಡ್ರಿ. ಊರೂರು ಸಂಪನ್ನರಾದ, ನಿಮ್ಮ ರಸ ತಿಂಗಳಿನೂರು, ತೆಗೆದುತ್ತರ್ಯಂ ಬಂದಲ್ಲದೆ, ಚಲಿಸುತ್ತ ದ್ವರದ, ಬೇಡ ಬೇಡ ರಸುಗಳ, ನಿಮ್ಮಡಿಗಳಲ್ಲಿ ಲೇಖನವನ್ನು ಓದಿ, ನಿಂತಿರ್ದನು ಇರುಳಳಿದು, ಬಲ್ಲೆನೆಂದು, ಒಮ್ಮೊಮ್ಮೆ ತೆರೆದಿಕ್ಕುವ, ಮಾತಂತು ತಕ್ಕನಿತು, ನೋಡಿದರೆಲ್ಲರು. ಇವೆಲ್ಲ ಲೋಪಸಂಧಿ, ಇವೇ ಬರ್ತವೆ, ಇವ್ಬಿಟ್ಟು ಬೇರೆ ಬರೋದಿಲ್ಲ. ಆಗಮ ಸಂಧಿಗೆ ಉದಾಹರಣೆಗಳು: ಕೈಯನ್ನು ಮಗುವಿಗೆ, ಮಳೆಯಿಂದ, ವೇದಿಯಲ್ಲಿ, ಶಾಲೆಯಲ್ಲಿ, ಓಣಿಯಲ್ಲಿ, ಜಾಗವನ್ನು, ತಂಗೆಯಿಲ್ಲ, ಭೇದವಿಲ್ಲ, ಮರವನ್ನು, ಅದು ಇಂಪಾರ್ಟೆಂಟ್. ಆದೇಶ ಸಂಧಿ: ಮಳೆಗಾಲ, ಕಳವೆಳುಪು, ಹೊಸಗಾಲ, ಕಳ್ಳಗುಡಿ, ಇಂಚರ, ಬೆಮರ್ವನಿ, ಕೈವಿಡಿದು, ಮೈದೊಳೆ, ಮೈದೋರು, ಮೆಲ್ವಾತು, ಕಂಗೆಟ್ಟು, ಕಂಬನಿ, ಪೆಟ್ಟದಾವರೆ, ಹೊಸಗನ್ನಡ. ಆದೇಶ ಸಂಧಿಗೆ ಉದಾಹರಣೆಗಳು. ಇನ್ನು ಸವರ್ಣ ದೀರ್ಘ ಸಂಧಿಗೆ ಯಾವೆಲ್ಲ ಉದಾಹರಣೆಗಳು ಬರ್ತಾವೆ ನಿಮ್ಮ ಎಕ್ಸಾಮ್ಗೆ: ಮಹಾತ್ಮ, ಗಿರೀಶ, ನಿಜಾಶ್ರಮ, ವಲ್ಕಲಾವೃತ, ಸುರಾಸುರ, ವ್ಯಸನಾಭಿಭೂತ, ವಾಚನಾಲಯ, ವಧೋಪೇತ, ಸಂಗ್ರಹಾಲಯ, ದ್ರವ್ಯಾರ್ಥಿ, ಗುರುಪದೇಶ, ಶೌಚಾಚಾರಗಳು. ಇನ್ನು ಗುಣಸಂಧಿಗೆ ಬರುವ ಉದಾಹರಣೆಗಳು: ದೇವೇಂದ್ರ, ಜ್ಞಾನೇಶ್ವರ, ಸೂರ್ಯೋದಯ, ಮಂಡಳೇಶ್ವರ, ಮಹರ್ಷಿ, ಮಹೇಶ, ಮದೋನ್ಮತ್ತ. ವೃದ್ಧಿ ಸಂಧಿಗೆ ಉದಾಹರಣೆ: ಏಕೈಕ, ಜನೈಕ್ಯ, ವನೌಷಧಿ, ಅಷ್ಟೈಶ್ವರ್ಯ. ಎನ್ ಸಂಧಿ: ಅತ್ಯವಸರ, ಅತ್ಯಾದರ, ಜಾತ್ಯತೀತ, ಕೋಟ್ಯಾಧೀಶ್ವರ, ಕೋಟ್ಯಾನು ಕೋಟಿ. ಜಸ್ವ ಸಂಧಿ: ವಾಗ್ದೇವಿ, ಅಬ್ಧಿ, ಅಜಂತ, ಷಡಾನನ, ದಿಗಂತ. ಚುತ್ವ ಸಂಧಿಗೆ ಉದಾಹರಣೆ: ಪಯಶಯನ, ಜಗಜ್ಯೋತಿ, ಬೃಹಚ್ಛತ್ರ, ಶರತ್ಚಂದ್ರ. ನೆಕ್ಸ್ಟ್ ಅನುನಾಸಿಕ ಸಂಧಿಗಳಲ್ಲಿ ಷಣ್ಮುಖ, ವಾಗ್ಮಯ, ತನ್ಮಯ, ಓಮನಃ, ಉನ್ಮಾದ ಮತ್ತು ಸನ್ಮಾನಯು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದಗಳು. ಇನ್ನು ನೆಕ್ಸ್ಟ್ ನೋಡೋಣ ಸಮಾಸ ಪದಗಳಿಗೆ ಉದಾಹರಣೆಗಳು. ಪದೇ ಪದೇ ತತ್ಪುರುಷ ಸಮಾಸದಲ್ಲಿ ಕೇಳ್ತಕ್ಕಂಥ ಉದಾಹರಣೆಗಳಲ್ಲಿ ಬೆಟ್ಟದ ಅವರೆ ಬರ್ತದೆ, ತಲೆನೋವು, ಪೂದೋಟ, ದೈವಭಕ್ತಿ, ಕಾಲುಬಳೆ. ಕರ್ಮಧಾರೆಗಳು: ಇಮ್ಮಾವು, ಪೆರ್ಮಗ, ಹೊಸಗನ್ನಡ, ಪೆರ್ಮರ, ಹೆಮ್ಮರ, ಮೆಲ್ವಾತು, ಹೆದ್ದೊರೆ, ನಲ್ಗುದುರೆ, ದಿವ್ಯಶರಾಳಿ. ದ್ವಿಗು ಸಮಾಸದಲ್ಲಿ ಮೂಗಾವುದ, ಎಂದೆಸೆ, ಏಕಾಕ್ಷ, ಒಗ್ಗಟ್ಟು, ನಾಕಾಳು, ಸಪ್ತಸ್ವರಗಳು, ಮುಕ್ಕನ್ನ, ಷಟ್ಕೋನ. ವಂಶಿ ಸಮಾಸ: ನಡೆಗಣ್ಣು, ನಟ್ಟಡವಿ, ಮುಂಗೈ, ಕೆಳದುಟಿ, ಹಿಂಗಾಲು, ತುದಿಮೂಗು, ಮುಂಗಾಲು, ಅಂಗೈ, ತುದಿಬೆರಳು, ನಡುರಾತ್ರಿ, ಮುಂದಲೆ, ಹಿಂದಲೆ. ಇನ್ನು ದ್ವಂದ್ವ ಸಮಾಸ: ಗಿರಿವನ ದುರ್ಗಗಳು, ಪಾರ್ಥಭೀಮರು, ರಾಮಲಕ್ಷ್ಮಣರು, ಮಾದ್ರ ಮಾಗದ ಯಾದವರು, ಭೀಮಾರ್ಜುನರು, ಸೂರ್ಯಚಂದ್ರರು, ಹನುಮ ಭೀಮರಾಮರು, ಲವಕುಶರು, ಕರಿತುರಗರತ, ಕೆರೆಕಟ್ಟೆ ಭಾವಿಗಳು. ಕ್ರಿಯಾ ಸಮಾಸ: ಕೈಮುಚ್ಚು, ಕೆಂಗಡು, ಕೈಯಾನು, ಹೊಗೆದೋರು, ಬಿಳುಗೊಂಡು, ಸೋಲ್ಗೇಳಿ, ಕಲ್ಗುಡಿದ, ಬಿಲ್ದುವನೇರಿಸಿ, ಕಂದೆರೆ. ಇನ್ನು ಬಹುರ್ವಿ ಸಮಾಸ: ಹನೆಗಣ್ಣ, ಅಂತಕಾತ್ಮಜ, ಮೇಧಿನಿಪತಿ, ರಾಜೀವಸಕ, ಇನತನುಜ, ದಿನಪಸುತ, ಧನುಜರಿಪು, ಮಹಿಪತಿ, ಮುಕ್ಕನ್ನ, ಅಬ್ಜೋದರ, ಘಟಸಂಭೂತ, ಗಾಂಧೀವಿ, ಪವನನಂದನ, ನಾಲಿನಿ, ಮುರಾರಿ, ಚಕ್ರಪಾಣಿ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು
ಗಮಕ ಸಮಾಸಗಳಿಗೆ ಉದಾಹರಣೆಗಳನ್ನ ಕೇಳಿದ್ರೆ ಸೊ ಅದು ಆಕಲು ಬರ್ಬೋದು, ಈ ಬೆಕ್ಕು, ನೇಯ್ದ ವಸ್ತ್ರ, ಆ ಹುಡುಗ. ಸೊ ಇವೆಲ್ಲ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಗಮಕ ಸಮಾಸದ ಉದಾಹರಣೆಗಳು. ಇದು ಯಾವೆಲ್ಲ ತತ್ಸಮ ತದ್ಭವಗಳಿದಾವೆ ಅನ್ನೋದನ್ನ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿಂದನೇ ಬರ್ತದ ಗ್ರಹ ಗರ, ಕಾವ್ಯ ಕಬ್ಬ, ಶಿರಸಿರ, ದ್ಯೂತ ಜೂಜು, ಕುಠಾರ ಕೊಡಲಿ, ತಪಸ್ವಿ ತವಸಿ, ಯಶ ಜಶ, ವ್ಯಾಪಾರಿ ಬೇಹಾರಿ, ವರ್ಣ ವರ್ಣ, ಪ್ರಸಾದ ಹಸಾದ, ವೀರ ಬೀರ, ವಿಜ್ಞಾಪನೆ ಭಿನ್ನಃ, ಸಾಮಂತ ಸಾವಂತ, ಮುಖಶಾಲೆ ಮೊಗಸಾಲೆ, ದೀಪಿಕಾ ದೀವಿಕೆ, ವಸಂತ ಬಸಂತ, ಶಶಿ ಸಸಿ, ಕಲಸ ಕಳಸ, ಬಂದ್ಯಾ ಬಂಜೆ, ಪಾದುಕಾ ಹಾವುಗೆ, ದೃಷ್ಟಿ ದಿಟ್ಟಿ, ಪಟ್ಟಣ ಪತ್ತನ, ಕೋಕಿಲ ಕೋಗಿಲೆ, ಬ್ರಹ್ಮ ಬೊಮ್ಮ, ದಾತೃ ದಾತಾರ, ಯಜ್ಞ ಜನ್ನ, ಸುಧೆ ಸೊದೆ, ತಟತಡಿ, ಅಮೃತ ಅಮರ್ದು, ಧರ್ಮ ದಮ್ಮ, ಸ್ತ್ರೀ ಶಿರಿ, ಅಂಕುಶ ಅಂಕುಶ, ವಿದ್ಯಾಧರ ಬಿಜೋದರ, ಅರ್ಕ ಯಕ್ಕ, ವಂಶ ಬಂಚ, ಕಾರ್ಯಕಜ್ಜ, ಸಂದೇಹ ಸಂದೇಯ, ಯುಗ ಜುಗ, ಯುದ್ಧ ಜುದ್ಧ, ಪ್ರತಿಹಾರಿ ಪಡಿಯರಿ, ರಾಜರಾಯ, ದಿಶೆ ದಿಶಾ, ಗನಿ ಗನಿ, ಪುಣ್ಯ ಹುಣ್ಯ, ಮುಖ ಮೊಗ. ಇನ್ನಷ್ಟು ಉದಾಹರಣೆಗಳನ್ನು ನೋಡೋದಾದ್ರೆ ಚಂದ್ರ ಚಂದಿರ, ವರ್ಷ ವರುಷ, ವೈಶಾಖ ಬೇಸಗೆ, ಚೀರ ಸೀರೆ, ತಾನ ಸ್ಥಾನ ತಾನ, ವ್ಯಯ ಬೀಯ, ಪಕ್ಷಿ ಹಕ್ಕಿ, ಅಂಗಳ ಅಂಗನ, ಆರ್ಯ ಅಜ್ಜ, ಕವಿ ಕಬ್ಬಿಗ, ವಿಜ್ಞಾನ ಭಿನ್ನಾನ, ಶುನಕ ಸೊನಗ, ಅಟವಿ ಅಡವಿ, ಭಕ್ತ ಭಕುತ, ರಾಜ ರಾಯ. ಇನ್ನು ಕೆಲವೊಂದಿಷ್ಟು ಗ್ರಾಂಥಿಕ ರೂಪಗಳನ್ನು ನಿಮಗೆ ಬಂದರೆ ನೀವು ಏನು ಬರೀಬೇಕಪ್ಪ ಅಂದ್ರೆ ಕೊಳುವ್ಯಾರೆ ಕಳುಹಿಸಿದ್ದಾರೆ, ಇಲ್ಲದಂಗ ಇಲ್ಲದ ಹಾಗೆ, ಇಸವಾಸ ವಿಶ್ವಾಸ, ಸಕ್ಕಾರೆ ಸಕ್ಕರೆ, ಅನ್ನುವ ಅನ್ನುವ, ಬ್ಯಾಡರ ಬೇಡರ, ಸಿಡದಂಗ ಸಿಡಿದ ಹಾಗೆ, ಉಳಿಯದಂಗ ಉಳಿಯದ ಹಾಗೆ, ಹೇಳತಾನ ಹೇಳುತ್ತಾನೆ, ಮಾಡ್ಯಾರೋ ಮಾಡಿದ್ದಾರೆ. ಇನ್ನು ದ್ವಿರುಕ್ತಿಗಳು ನೆನಪಿಟ್ಕೊಡ್ರಿ. ಯಾವೆಲ್ಲ ದ್ವಿರುಕ್ತಿಗಳು ಬರ್ತಾವೆ ಅಂದ್ರೆ ಒಂದೇ ಪದ ಎರಡು ಸಾರಿ ಬರಬೇಕು. ಹೌದೌದು, ಹೆಚ್ಚು ಹೆಚ್ಚು, ಬನ್ನಿ ಬನ್ನಿ, ನಡೆ ನಡೆ, ಇರಲಿರಲಿ, ಈಗೀಗ, ಮೊಟ್ಟ ಮೊದಲು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ದ್ವಿರುಕ್ತಿಗಳು ಇಲ್ಲಿಂದನೇ ಪ್ರಶ್ನೆಗಳು ಬರ್ತವೆ. ಸೊ ಇಷ್ಟು ನೋಡ್ಕೊಂಡು ಹೋಗಿ. ಇವೆಲ್ಲ ದ್ವಿರುಕ್ತಿ ಇತ್ತು. ಇನ್ನು ಜೋಡು ನುಡಿಗಳು ಇಷ್ಟೇ ಇದ್ದಾವೆ. ಸತಿಪತಿ, ಕೆನೆ ಮೊಸರು, ಹಾಲ್ಜೇನು, ಮಕ್ಕಳು ಮರಿ, ಸೊಪ್ಪು ಸದೆ, ಬಟ್ಟೆ ಮರೆ, ಮನೆ ಮಠ, ಕರಿನೆರೆ, ಬಿಳಿಹೊಳೆ. ಇವೆಲ್ಲ ಜೋಡು ನುಡಿಗಳಿಗೆ ಉದಾಹರಣೆಗಳು. ಅನುಕರಣವ್ಯಗಳನ್ನು ನೋಡೋದಾದ್ರೆ ಚಟ ಚಟ, ಧಗ ಧಗ, ಗುಳು ಗುಳು, ಕರ ಕರ, ರೊಯ್ಯನೆ, ಧಡ ಧಡ, ಚುರು ಚುರು, ಸುಯ್ಯನೆ, ಪಟ ಪಟ, ಢನಢನ, ಚುಮು ಚುಮು, ಸರಸರ, ಜುಳು ಜುಳು, ಲಕ ಲಕ, ಗುಜ್ಜು ಗುಜ್ಜು, ಝನ ಝನ, ಘಮ ಘಮ, ಫಳ ಫಳ. ಇವೆಲ್ಲ ಅನುಕರಣವ್ಯಯಗಳು. ಇನ್ನು ಅವ್ಯಯಗಳು ನೆನಪಿಟ್ಕೊಂಡು ಹೋಗ್ರಿ. ಸಾಮಾನ್ಯ ಅರ್ಥಕವೇ ಯಾವ ಬರ್ತಾವಪ್ಪ ಅಂತಂದ್ರೆ ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಚೆನ್ನಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ. ಭಾವಸೂಚಕ ಅವ್ಯಯಗಳು ಆಹಾ, ಅಲ್ಲಿ ಏನಾಗ್ತದೆ, ಯಾವುದಿದು ಎಕ್ಸ್ಕ್ಲೇಮೇಟರಿ ಮಾರ್ಕ್ ಬರ್ತದಲ್ಲ, ಭಾವಸೂಚಕ ಚಿಹ್ನೆ ಬರ್ತದೆ. ಕ್ರಿಯಾರ್ಥಕ ಅವ್ಯಯಗಳು ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು. ಇವೆಲ್ಲ ಕ್ರಿಯಾರ್ಥಕ ಅವ್ಯಯ. ಸಂಬಂಧಾರ್ಥಕ ಅವ್ಯಯಗಳು ಮತ್ತು, ಅಥವಾ, ಆದ್ದರಿಂದ, ಊ, ಅಲ್ಲದೆ. ಅವಧಾರಣಾರ್ಥಕಗಳು ಅವನೇ, ಅದುವೇ, ನೀನೇ, ಅವಳೇ, ಅವರೇ. ಸೊ ಲಾಸ್ಟಲ್ಲಿ ಏನಾಗದಪ್ಪ ಅಂದ್ರೆ ದೊಡ್ಡ ಮಾತ್ರ ಬಂದದ. ಸೊ ಈಜಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಅವಧಾರಣಾರ್ಥಕ ಅವ್ಯಯಗಳು. ಇನ್ನು ತದ್ದಿತಾಂತ ನಾಮಗಳನ್ನು ನೆನಪಿಟ್ಕೊಡ್ರಿ. ಸೊ ಬಳೆಗಾರ, ಒಕ್ಕಲಿಗ, ಮಡಿವಾಳ, ಲೆಕ್ಕಿಗ, ಓಲೆಕಾರ, ಒಕ್ಕಲಗಿತ್ತಿ, ಬಳೆಗಾರ್ತಿ. ಇವೆಲ್ಲ ತದ್ದಿತಾಂತ ನಾಮಗಳು. ತದ್ದಿತಾಂತ ಭಾವನಾಮಗಳು ಜಾನತನ, ಜಾಲ್ಮೆ, ಚೆಲುವಿಕೆ, ಹಿರಿಮೆ, ಕಪ್ಪು, ದೊಡ್ಡತನ, ಪೇರ್ಮೆ, ಬಡತನ, ಸಿರಿತನ, ಹೊಸತನ. ತದ್ದಿತಾಂತ ಅವ್ಯಯಗಳು ಯಾವಪ್ಪ ಅಂತಂದ್ರೆ ಚಂದ್ರ ನಂತ್ರೆ, ಚಂದ್ರನ ಓಲ್, ನನ್ನ ಓಲು, ಮನೆಯ ಓಲು, ಇವಳ ಮಟ್ಟಿಗೆ, ನನಗೋಸ್ಕರ, ರಾಧೆಗಿಂತ. ಇವೆಲ್ಲ ತದ್ದಿತಾಂತ ಅವ್ಯಯಗಳಿಗೆ ನಿಮ್ಮ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಉದಾಹರಣೆಗಳು. ಇನ್ನು ಕೃದಂತ ನಾಮಗಳನ್ನು ನೋಡ್ಕೊಂಡು ಹೋಗಿ. ಇವೆಲ್ಲ ವರ್ತಮಾನ ಕೃದಂತ, ಭೂತ ಕೃದಂತ, ನಿಷೇಧ ಕೃದಂತ. ಕೃದಂತ ಭಾವನಾಮಗಳು ನೋಡ್ಕೊಳ್ರಿ. ಬರೆಯುವಿಕೆ, ನೋಟ, ಮಾಟ, ತಿನ್ನೋದು, ತೊಡುಗೆ, ನಡೆತ, ಒಪ್ಪಿತ, ಅಂಜಿಕೆ, ನೆನಪು, ಮೆರವಣಿಗೆ, ಬಾಳುವಿಕೆ, ಓಟ, ತಿನ್ನುವಿಕೆ, ನಗೋದು. ಇವೆಲ್ಲ ಇಂಪಾರ್ಟೆಂಟ್. ಇದು ಕೃದಂತ ಅವ್ಯಯಗಳು. ಇವು ಕೂಡ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥದ್ದು. ಇನ್ನು ವಾಕ್ಯದ ಪ್ರಭೇದಗಳು. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತೀವಿ. ಆಮೇಲೆ ಸ್ವತಂತ್ರವಾಗಿ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಂಗಪ್ರಾಯದ ವಾಕ್ಯವಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತೀವಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತೀವಿ. ಇದು ಇಂಪಾರ್ಟೆಂಟ್ ಇತ್ತು. ಲೇಖನ ಚಿಹ್ನೆಗಳು. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸೋದು ಪೂರ್ಣ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸೋದು ಅರ್ಧ ವಿರಾಮ. ಸಂಬೋಧನೆಯ ಮುಂದೆ ಕರ್ತೃಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಬಳಸೋದು ಅಲ್ಪ ವಿರಾಮ. ಪ್ರಶ್ನಾರೂಪದ ಪದ ಮತ್ತು ವಾಕ್ಯದ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಬಳಸೋದು ಪ್ರಶ್ನಾರ್ಥಕ. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಭಾವನೆಗಳನ್ನು ಸೂಚಿಸಲಿಕ್ಕೆ ಭಾವಸೂಚಕ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯಲು ಉದಾಹರಣೆ ಚಿಹ್ನೆ ಬಳಸ್ತೀವಿ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಬಳಸೋದು ವಾಕ್ಯವೇಷ್ಟನ ಚಿಹ್ನೆ.
ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ ಅಂತ ತಿಳಿಸ್ಲಿಕ್ಕೆ ಬಳಸೋದು ವಿವರಣಾತ್ಮಕ ಚಿಹ್ನೆ. ಇನ್ನು ಪದಗಳ ಅರ್ಥ ಇದಾವೆ. ಸೊ ಇವುಗಳನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇವು ಬಿಟ್ಟು ನಿಮಗೆ ಬೇರೆ ಯಾವುದೂ ಬರೋದಿಲ್ಲ. ಬಂದರೂ ಹಳಗನ್ನಡದ ಪದಗಳನ್ನೇ ಬರ್ತಾವೆ. ಸೊ ಯಾವೆಲ್ಲ ಹಳಗನ್ನಡದ ಪಾಠ ಮತ್ತು ಪದ್ಯ ಇದಾವಲ್ಲ ಅವುಗಳನ್ನು ಚೆನ್ನಾಗಿ ನೀವೇನು ಮಾಡ್ಕೋಬೇಕು, ಒಂದು